ಕೃಷ್ಣ ಬೈರೇಗೌಡ್ರೆ, ಏನು ಸರ್ ಇದು ಬೆಂಗಳೂರಿನ ಅವಾಂತರ ಏನಿದು? ಗ್ರೇಟರ್ ಬೆಂಗಳೂರು, ಗ್ರೇಟರ್, ಬರೀ ಗ್ರೇಟರ್ ಬೆಂಗಳೂರು ಅಂತೇಳಿ ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಸಾಲದು ಸ್ವಾಮಿ. ನೋಡಿ, ಹಂಗೆ ಇರಬೇಕಲ್ಲ ಅಭಿವೃದ್ಧಿ ಕೂಡ. ನೋಡಿ, ಈ ಸ್ಟೋರಿ ನೋಡಿದ್ರೆ ನೀವು ಕೂಡ ಹುಬ್ಬೇರಿಸ್ತೀರಿ, ಆಶ್ಚರ್ಯ ಪಡ್ತೀರಿ. ಚಲಿಸ್ತಿದ್ದಂಥ ಬಸ್ ಮೇಲೆ ಬಿದ್ದಿರುವಂಥ ರೈಲ್ವೆ ಬ್ರಿಡ್ಜಿನ ಶೀಟ್ ಇದು. ಅದು ಎಲ್ಲಿ ನಡೆದಿದೆ? ಗ್ರೇಟರ್ ಬೆಂಗಳೂರಿನ ಆನಂದರಾವ್ ವೃತ್ತದ ಬಳಿ ಇರುವಂಥ ರೈಲ್ವೆ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದಾಗಿದೆ. BMTC ಬಸ್ಸು ಚಲಿಸ್ತಾ ಇರಬೇಕಂದ್ರೆ ಕುಸಿದು ಬಿದ್ದಿರುವಂಥ, ಅಂದರೆ ಬಸ್ ಮೇಲೆ ಬಿದ್ದಿರುವಂಥ ಕಬ್ಬಿಣದ ಶೀಟ್ ಇದು. ಅದರಲ್ಲೂ ಏಕಾಏಕಿ ಬಸ್ಸು ಚಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ತುಂಡಾಗಿ ಬಿದ್ದಿರುವಂಥ ಕಬ್ಬಿಣದ ಶೀಟ್ ಇದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಗ್ಯಾಸ್ ಕಟ್ಟರ್ ಮೂಲಕ ಶೀಟನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಓಕೆ, ರೈಲ್ವೆ ಇಲಾಖೆ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ ನಡೆದಿದೆ. ಶೀಟ್ ತೆರವಿನ ಬಳಿಕ ವಾಹನ ಓಡಾಡೋಕ್ಕೆ ಒಂದಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಖ್ಯವಾದಂಥ ವಿಚಾರಕ್ಕೆ ಬರೋದಾದರೆ, ಈ ಫುಟ್ಪಾತ್ ಅನಧಿಕೃತ ವ್ಯಾಪಾರಿಗಳನ್ನು ಜೊತೆಯಲ್ಲಿ ಬಿಡಾಡಿ ವಾಹನ, ಕಾರು, ಟೂ ವೀಲರು ಇದೆಲ್ಲವನ್ನು ಕೂಡ ತೆರವುಗೊಳಿಸ್ತೀವಿ, ಬೆಂಗಳೂರು ಸುಂದರ ಬೆಂಗಳೂರನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ ಅಂತೇಳಿ ಏನು ಹೊರಟಿದ್ದಾರಲ್ಲ ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡರು, ಅದೆಲ್ಲನೂ ಕೂಡ ಒಪ್ಕೊಳ್ಳೋಣ. ಆದರೆ ಇಂತಹ ಕಾರ್ಯಗಳಿದೆಯಲ್ಲ, ಇಂತಹ ಕೆಲಸಗಳಿದೆಯಲ್ಲ, ಬೆಂಗಳೂರಿಗೆ ಕಳಂಕ ತರುವಂಥ ಕೆಲಸ ಅಂತ ಹೇಳ್ಬೋದು. ಇದು ರೈಲ್ವೆ ಇಲಾಖೆಗೆ ಬರುತ್ತೋ ಅಥವಾ ಇನ್ನೊಂದೋ ಮತ್ತೊಂದು ಅದನ್ನು ಪಕ್ಕಕ್ಕಿಟ್ಟು ನೋಡಿದಂಥ ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯವರು ಆ ಕಬ್ಬಿಣದ ಶೀಟನ್ನು ಬಹುಶಃ ಹಾಕಿರ್ತಾರಂತ ಅನಿಸುತ್ತೆ. ಸೊ ಅದನ್ನು ಆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥವ್ರು ಬಂದು ಅದನ್ನು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಆದರೆ ಬೆಂಗಳೂರಿನ ಈ ಏನು ಗ್ರೇಟರ್ ಬೆಂಗಳೂರಿನ ನಮ್ಮ ಮಾನ್ಯ ಸಚಿವರು ಇದ್ದಾರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ? ಇಂಥ ಪರಿಸ್ಥಿತಿಗಳು ನೀವು ರಸ್ತೆನಲ್ಲೂ ಕಾಣ್ಬೋದು. ನೀವು ಮೆಜೆಸ್ಟಿಕ್ನ ಸುಮಾರು ವರ್ಷಗಳಿಂದ ಆ ಒಂದು ರಸ್ತೆಯನ್ನು, ಅಂದರೆ ಆ ಮೇಲ್ಸೇತುವೆಯನ್ನು ದುರಸ್ತಿ ಮಾಡದೆ ಬಿಟ್ಟಿರುವಂಥ ರಸ್ತೆ ಆಗಿರ್ಬೋದು. ಇನ್ನು ಮಲ್ಲೇಶ್ವರಂ, ಯಶವಂತಪುರಂ ಮಲ್ಲೇಶ್ವರಂಗೆ ಲಿಂಕ್ ಮಾಡುವಂಥ ಆ ಒಂದು ರಸ್ತೆ ಆಗಿರ್ಬೋದು, ದುರಸ್ತಿ ಕಾರ್ಯಾಚರಣೆ. ಜೊತೆಯಲ್ಲಿ ದೇವ್ಯಾ ಪಾರ್ಕ್ ಟು ಮಲ್ಲೇಶ್ವರಂಗೆ ಲಿಂಕ್ ಮಾಡುವಂಥ ಒಂದು ಮೇಲ್ಸೇತುವೆ ಆಗಿರ್ಬೋದು, ಎಲ್ಲವೂ ಕೂಡ ಅಧ್ವಾನ ಆಗಿ ಎಕ್ಕುಟ್ಟೋಗಿರುವಂಥ ರಸ್ತೆಗಳು. ಇದು ನಮ್ಮ ಬೆಂಗಳೂರಿನ ಗ್ರೇಟರ್ ಬೆಂಗಳೂರಿನ ನೈಜ ಸ್ಥಿತಿ. ಹಾಗೊಮ್ಮೆ ಈ ಶೀಟ್ ಏನಾದರೂ ಆಟೋಗೋ ಅಥವಾ ಟೂ ವೀಲರ್ನಲ್ಲಿ ಬಂದಂಥವ್ರಿಗೂ ಏನಾದರೂ ಅಂಥ ಸಂದರ್ಭದಲ್ಲಿ ಏನಾದರೂ ಕಟ್ಟಾಗ ಅವ್ರ ಮೇಲೆ ಬಿದ್ದಿದ್ರೆ ಬದುಕುಳಿಯುವಂಥ ಚಾನ್ಸೇ ಇರ್ತಾ ಇರಲಿಲ್ಲ. ಈ ದೃಶ್ಯಗಳನ್ನ ನೋಡಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ಈ ದೃಶ್ಯ ಒಮ್ಮೆ ನೋಡಿ. ನಿಮ್ಮ ಅನಿಸಿಕೆಯನ್ನು ಗ್ರೇಟರ್ ಬೆಂಗಳೂರು ಕುರಿತಂತೆ ಮಾನ್ಯ ಸಚಿವರಿಗೆ ನಿಮ್ಮ ಅನಿಸಿಕೆಯನ್ನು ಏನು ಹೇಳ್ತೀರಿ? ಈ ಮೂಲಕ ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಲ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ. ಇಲ್ಲ ಅಕ್ಕ, ನಮಗೆ ಇಲ್ಲಿ ಟೋಲ್ ಕಂಬ ಇದೆಯಲ್ಲ, ಒಳಗಡೆ ಸೇರಿಸ್ಬಿಡೋಣ.